ಇಡೀ ದೇಶದಲ್ಲಿ 12,000 ಔಟ್ಲೆಟ್ ಆಗಿದೆ ಅಂತ ಹೇಳ್ತೀರಿ. ಈಗ ಯಾರಾದರೂ ಔಟ್ಲೆಟ್ಗಳನ್ನ ತಗೋಬೇಕಂದ್ರೆ ಅವರಿಗೆ ಅವಕಾಶ ಇದೆಯಾ? ಇದೆ, ಹೇಗೆ ಇದೆ. ಆನ್ಲೈನಲ್ಲಿ ನೀವು ಅಪ್ಲಿಕೇಬಲ್ ಹಾಕಿದ್ರೆ ಸಾಕು. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಔಟ್ಲೆಟ್ ಕೊಡ್ತಾ ಇದ್ದಾರೆ. ನಾವು ಜನೌಷಧಿ ಇದು ಒಂದು ಒಳ್ಳೆಯ ಉದ್ದೇಶದಿಂದ ಆಗಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ಯೋಜನೆ. ಇದರಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ಆಮೇಲೆ ಇನ್ನೂ ಹೆಚ್ಚೆಚ್ಚು ಜನೌಷಧಿ ಕೇಂದ್ರಗಳಾಗಬೇಕು. ಹಾಗೆ ಯಾರಾದರೂ ಜನೌಷಧಿ ಕೇಂದ್ರಗಳನ್ನು ನಾವು ಮಾಡಬೇಕು, ಆ ವ್ಯಾಪಾರವನ್ನು ನಾವು ಮಾಡಬೇಕು, ನಾವು ಇದು ಮಾಡಬೇಕು, ಆ ಉದ್ಯಮಕ್ಕೆ ನಾವು ಕೈ ಹಾಕಬೇಕು ಅಂದರೆ ಏನು ದಾರಿಗಳು, ಏನು ಪ್ರೊಸೀಜರು? ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ, ಇಡೀ ಕರ್ನಾಟಕದಲ್ಲಿ ನಮ್ಮ ತೇಜ ಸೂರ್ಯ ಸಂಸದರು ಏನಿದ್ದಾರೆ, ಒಂದು ದಿಟ್ಟ ಹೆಜ್ಜೆ ತೊಗೊಂಡ್ರು ಒಂದು 4-5 ವರ್ಷಕ್ಕೆ ಮುಂಚೆ. ಇಡೀ ಕರ್ನಾಟಕದಲ್ಲಿ ಒಂದು ಬ್ಯಾಂಗ್ಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಆ ಕಾನ್ಸ್ಟಿಟ್ಯೂನ್ಸಿಲಿ 132 ಅಂಗಡಿ ಇದೆ. ಯಾರೇ ಬೇರೆ MP ಗಳು ಮಾಡಲೇ ಇಲ್ಲ ಈ ಕೆಲಸನ. ನೀವು ಸ್ಥಳೀಯವಾಗಿ ನೀವು ಈ ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಂದರೆ 1-1.5 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ಒಂದು ಅಂಗಡಿ ಹುಡ್ಕೊಳ್ಳಿ. ನಮ್ಮ ಆನ್ಲೈನ್ ಪೋರ್ಟಲಲ್ಲಿದೆ, ಜನೌಷಧಿ ಪೋರ್ಟಲಲ್ಲಿದೆ. ಅಲ್ಲಿ ಕೆಲವು ನಿಮಗೆ ರಿಗಾರ್ಡಿಂಗ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ. QP ಆಗಿರ್ಬೋದು, ನಿಮ್ಮದು IT ರಿಟರ್ನ್ಸ್ ಆಗಿರ್ಬೋದು, ಮತ್ತು ಜಾಗ ಎಷ್ಟು ಅಡಿ ಇರಬೇಕು. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಆಟೋಮೆಟಿಕ್ ಆನ್ಲೈನಲ್ಲಿ ಬರುತ್ತೆ. ಇದಾದ ಮೇಲೆ ನೀವು ADC ಕಂಟ್ರೋಲ್, ಡ್ರಗ್ ಕಂಟ್ರೋಲರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೊಟ್ಟರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರಬೇಕು ಅಂತ ಹೇಳ್ಕೊಡ್ತಾರೆ. ಮತ್ತು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಸಹಾಯಧನ ಮಾಡ್ತಾ ಇದೆ. ಅವ್ರ ಕಡೆಯಿಂದನೂ ಈ ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ಗೆ ಒಂದು ಸಬ್ಸಿಡಿ ಕೊಡೋ ವ್ಯವಸ್ಥೆ ಇದೆ. ಮತ್ತು ಈಗ ನಾರ್ಮಲಾಗಿ ಅಂಗಡಿ ಓಪನ್ ಮಾಡ್ತೀವಿ ಅಂದರೆ ಅವ್ರಿಗೂ ಇದು ಒಂದು ಸಬ್ಸಿಡಿ ಮುಖಾಂತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಉದ್ಯೋಗ ಮಾಡಿದ್ರೆ ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ. ಇದು ದೊಡ್ಡ ವಿಚಾರ ಏನಿಲ್ಲ. ಇದಕ್ಕೆ ನಾವೊಂದು ಕೋಟಿಗಟ್ಟಲೆ ಬಂಡವಾಳ ಹಾಕಬೇಕು, 2 ಕೋಟಿಗೆ ಬಂಡವಾಳ ಹಾಕಬೇಕು, ಆ ಥರ ಇಲ್ಲ. ಬಟ್ ಏನಂದರೆ ವ್ಯಾಲ್ಯೂಮ್ ಕಡಿಮೆ. ಅಂದರೆ ನೀವು ಜನಗಳಿಗೆ ಯಾವ ರೀತಿ ತಿಳಿಸ್ತೀರಾ, ಈ ಮೆಡಿಸಿನ್ಸ್ ಬಗ್ಗೆ ಯಾವ ರೀತಿ ತಿಳಿಸ್ತೀರಾ, ಅವ್ರಿಗೆ ಯಾವ ರೀತಿ ಕನ್ಫ್ಯೂಷನ್ ಇರುತ್ತೆ, ಇದನ್ನು ತಿಳಿಸ್ಕೊಂಡು ಹೋದರೆ ಸಾಕು. ಮತ್ತು ಅದಕ್ಕೆ ಒಂದು ಕ್ವಾಲಿಫೈಡ್ ಆಗಿ, ಅಂದರೆ ಅದ್ರ ಬಗ್ಗೆ ಅರಿವಿರೋರು, QP ಆಗಿರ್ಬೋದು, ಫಾರ್ಮಸಿಸ್ಟ್ ಇರ್ಬೋದು, ಇಂಥವ್ರನ್ನ ಜೊತೆಗೆ ಇಟ್ಕೊಂಡು ಉದ್ಯೋಗ ಸ್ಟಾರ್ಟ್ ಮಾಡ್ಬೋದು. ತುಂಬ ಸ್ಟಾರ್ಟಪ್ಗೆ ಒಳ್ಳೆ ಉದ್ಯೋಗ ಇದೆ. ಈ ಫಾರ್ಮಸಿಯನ್ನು ನಡೆಸಬೇಕಿದ್ರೆ ಮಿನಿಮಮ್ ವಿದ್ಯಾರ್ಥಿ ಏನಿರಬೇಕು? ಫಾರ್ಮಸಿ ನಡೆಸೋರಿಗೆ ಕ್ವಾಲಿಫೈಡ್ ಫಾರ್ಮಸಿ ಇರಬೇಕು. ಅದಕ್ಕೆ ಓನರ್ ಆಗೋರಿಗೆ ವಿದ್ಯಾರ್ಹತೆ ಏನಿರೋದು ಬೇಡ. ಅಂದರೆ ಅವ್ರು ನೋಡ್ಕೊಂಡು ಹೋದರೆ ಸಾಕು. ಅಂದರೆ ಈ ಮೆಡಿಸಿನ್ ಬಗ್ಗೆ ಗೊತ್ತಿರಬೇಕು. ಇಂಥ ಮೆಡಿಸಿನ್ ಕೇಳ್ತಾರೆ. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಿದ್ನಲ್ಲ, ನೀವೇ ಹೋಗಿ ಎಲ್ಲ ಒಂದು ಕಡೆ ಹೋಗಿ ಡೋಲೋ ಕೇಳ್ತೀರಾ ಅಂತ ಹೇಳಿದ್ರೆ ಅವ್ರ ಹತ್ರ ಡೋಲೋ ಇರಲ್ಲ. ಬಟ್ ನಮಗೆ ಡೋಲೋ ಒಳಗಡೆ ಯಾವ ಕೆಮಿಕಲ್ ಇದೆ ಅಂತ ಗೊತ್ತಿರಬೇಕಷ್ಟೇ. ಅವ್ರು ಇಷ್ಟು 100 ಬ್ರ್ಯಾಂಡ್ ಇರುತ್ತೆ, 100 ಬ್ರ್ಯಾಂಡ್ ಬಂದು ಹೇಳ್ತಾರೆ ನಮಗೆ ಈ ಥರ ಬ್ರ್ಯಾಂಡ್ ಅಂತ ಹೇಳ್ತಾರೆ. ನಾವು ಹೌದಪ್ಪ ಈ ಬ್ರ್ಯಾಂಡ್ ಒಳಗಡೆ ಈ ಮೆಡಿಸಿನ್ ಸಾಲ್ಟ್ ಇರುತ್ತೆ ಅಂದ್ಬಿಟ್ಟು ನಾವು ಅದನ್ನ ತಕ್ಕೊಟ್ರೆ ಇದು ಕೆಲಸ ನಮ್ಮದಷ್ಟೇ. ಹಾಗೆ ಈಗ ಬೇರೆ ಖಾಸಗಿ ಮೆಡಿಕಲ್ಗಳು, ಪ್ರೈವೇಟ್ ಮೆಡಿಕಲ್ಗಳು ಮಾಡ್ಕೊಂಡಿರ್ತಾರೆ. ಈಗ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನೌಷಧಿ ಕೇಂದ್ರದ ಬಿಸ್ನೆಸ್ಸು ಹಾಗೆ ಬೇರೆ ಮೆಡಿಕಲ್ನ ಬಿಸ್ನೆಸ್ಗಳಿಗೆ ಏನು ವ್ಯತ್ಯಾಸ ಇದೆ ಸರ್? ಇದೇ ತಗೊಳ್ಳಿ, 660 ರೂಪಾಯಿ ಒಂದು ಬಾಕ್ಸು. ಇದನ್ನು ಶುಗರ್ ಪೇಷಂಟಿಗೆ ಕೊಡ್ತೀವಿ. ಡೈಲಿ 2 ಅಂದರೆ 50 ದಿನ ಬರುತ್ತೆ. ಆನ್ ಕಾಸ್ಟ್ ಆಫ್ 660. ಸೇಮ್ ಆ್ಯಸ್ ಬಾಕ್ಸ್ 2,000 ಚಿಲ್ಲರೆ ಆಗುತ್ತೆ. 2,000 ಚಿಲ್ಲರೆ ಒಂದು ತಿಂಗಳಿಗೆ ಅವರು ಅಲ್ಲಿ ಖರ್ಚು ಮಾಡೋದು ಹೆಂಗಿದೆ, ನಮ್ಮಲ್ಲಿ 660 ರೂಪಾಯಿ ಖರ್ಚು ಮಾಡೋದು ಹೆಂಗಿದೆ. ಮತ್ತು ಇದರಲ್ಲಿ 660 ರೂಪಾಯಿ ವ್ಯಾಲ್ಯೂಮ್ ಕಡಿಮೆ ಇರುತ್ತೆ ನಮ್ಮ ಪ್ರಾಫಿಟ್. ಇದು ಜನಗಳಿಗೂ ಉಪಯೋಗ ಆಗುತ್ತೆ. ಪ್ಲಸ್ ನೀವು ನಾರ್ಮಲ್ ಮೆಡಿಕಲ್ಗೆ ಹೋದರೆ ವ್ಯಾಲ್ಯೂಮು ಜಾಸ್ತಿ ಇರುತ್ತೆ, ಆ ಪರ್ಸೆಂಟೇಜು ಜಾಸ್ತಿ ಇರುತ್ತೆ. ಸರ್, ನಾನು ಕೇಳ್ತಾ ಇರುವಂಥದ್ದು ಗ್ರಾಹಕರ ಒಂದು ಇದನ್ನು ನೀವು ಹೇಳಿದ್ರಿ. ನಾನು ಹೇಳ್ತಿರುವಂಥದ್ದು ಈ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ರೆ, ಈಗ ಎಕ್ಸಾಂಪಲ್ ನೀವಿದ್ದೀರಿ, ಜನೌಷಧಿ ಕೇಂದ್ರ ನಡೆಸ್ತಿದ್ದೀರಿ, ಬೇರೆ ಯಾರೋ ಒಬ್ಬರು ಅವರು ಬೇರೆ ಒಂದು ಮೆಡಿಕಲ್ನ ತೆರೆದಿರ್ತಾರೆ, ಪ್ರೈವೇಟ್ ಮೆಡಿಕಲ್. ಆದರೆ ಅಲ್ಲಿ ಆಗುವಂಥ ವ್ಯಾಪಾರ ನಿಮಗಿಂತ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ. ಅದರಿಂದ ನೀವು ವ್ಯಾಪಾರ ಮಾಡೋದಕ್ಕೆ ಏನಾದರೂ ನಿಮಗೆ ಸಮಸ್ಯೆ ಆಗುತ್ತಾ, ತೊಂದರೆ ಆಗುತ್ತಾ, ಅದರಿಂದ ಏನಾದರೂ ಕಷ್ಟಗಳಿದ್ದಾವ ಅವರಿಗೆ ಕಂಪೇರ್ ಮಾಡಿದ್ರೆ? ಅದನ್ನು ನೀವು ಹೆಂಗೆ ಎದುರಿಸ್ತಾ ಇದ್ದೀರಿ? ಸರ್, ಅದೇ ಇವಾಗ ನಾನು ಹೇಳಿದ್ನಲ್ಲ, ನಾನು 7 ವರ್ಷ ಆಯ್ತು ಅಂಗಡಿ ಓಪನ್ ಮಾಡಿ. ಮೊದಲನೇ ದಿನ ನಾನು ಅಂಗಡಿ ಓಪನ್ ಮಾಡಿದಾಗ 53 ರೂಪಾಯಿ ಬಿಸ್ನೆಸ್ ಮಾಡಿದೆ. ಫಸ್ಟ್ ಡೇ ಬಿಸ್ನೆಸ್ 53 ರೂಪಾಯಿ. ಸೆಪ್ಟೆಂಬರಲ್ಲಿ ಓಪನ್ ಮಾಡಿದ್ದು 2017. ನಾನು ಪ್ರತಿದಿನ 1,000 ಕ್ರಾಸ್ ಮಾಡೋದಕ್ಕೆ ನವಂಬರ್ 1 ಮಿನಿಮಮ್ 2 ಮಂತ್ಸ್ ಬೇಕಾಗಿತ್ತು. ಪ್ರತಿದಿನ 1,000 ರೂಪಾಯಿನ ನಾನು ದಾಟಕ್ಕೆ. ಅಂದರೆ ನಮ್ಮಲ್ಲಿರೋದು ಏನಂತೇಳಿದ್ರೆ ಜನಗಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಅದನ್ನು ರೂಪಿಸ್ಬೇಕಾಗಿರೋದು ಕೆಲಸ ನಮ್ಮದು. ನಾನು ಓಪನ್ ಮಾಡಿದಾಗ ಇಡೀ ದೇಶದಲ್ಲಿ 3,000 ಚಿಲ್ಲರೆ, 3,094 ಔಟ್ಲೆಟ್ ಇತ್ತು. ಇವತ್ತು 12,000 ದಾಟಿದೆ. ಅಂದರೆ ಜನಗಳಲ್ಲಿ ಅವೇರ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಒಬ್ರು ಪೇಷಂಟ್ ಬರ್ತಾರೆ, ಅವರು ತೊಗೊತಾ ಇರ್ತಾರೆ, ಅವ್ರಿಗೆ ಒಂದು ಕನ್ಫರ್ಮೇಷನ್ ಇರುತ್ತೆ, ಅವ್ರಿಗೊಂದು ನಾಲೆಡ್ಜ್ ಇರುತ್ತೆ. ಅವ್ರು ಹೋಗಿ ಇನ್ನೊಬ್ರಿಗೆ ಏನು ಹೇಳ್ತಾರೆ, ಸರ್ ತೊಗೊಳ್ಳಿ, ಏನು ಸಮಸ್ಯೆ ಇಲ್ಲ, ಅದನ್ನು ತೊಗೋಬೋದು ಅಂತ ಹೇಳ್ತಾರೆ. ಕೆಲವರು ತೊಗೊಬೇಡಿ, ಅಲ್ಲಿ ಪವರ್ ಇರಲ್ಲ ಅಂತ ಹೇಳ್ತಾರೆ. ಇದು ಬಿಸ್ನೆಸ್ಸಲ್ಲಿ ಕಾಮನ್ ಆಗಿ. ಬಟ್ ಅದರ್ ಮೆಡಿಕಲ್ಸ್ಗೂ ನಮಗೂ ಏನು ಡಿಫ್ರೆಂಟ್ ಅಂತ ಹೇಳಿದ್ರೆ, ಅವರು ಬಿಸ್ನೆಸ್ ಮಾಡ್ತಾರೆ, ನಾವು ಜನಗಳಿಗೆ ಒಳ್ಳೆ ರೀತಿ ತಿಳಿಸ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದೀವಿ.
ಹಾಗೆ ಇಲ್ಲಿ ಎಲ್ಲ ಥರದ ಔಷಧಿಗಳು ಸಿಗ್ತಾವ? ಈಗ ಆಲ್ಮೋಸ್ಟ್ 1000 ವೆರೈಟಿ ಮೇಲೆ ಕ್ರಾಸ್ ಆಗಿದ್ವಿ ನಾವು ಅಂಗಡಿ ಓಪನ್ ಮಾಡಿದಾಗ 250-300 ವೆರೈಟೀಸ್ ಇತ್ತು. ಬಟ್ ಇವಾಗ 1000 ವೆರೈಟಿ ಮೇಲೆ ಕ್ರಾಸ್ ಆಗಿದ್ವಿ. ಅಂದರೆ ಪ್ರತಿದಿನ ಜನಗಳು ತೊಗೊಳ್ಳೇಬೇಕು. ಹಾರ್ಟ್ ರಿಲೇಟೆಡ್ ಆಗಲಿ, ಕೊಲೆಸ್ಟ್ರಾಲ್ ರಿಲೇಟೆಡ್ ಆಗಲಿ, ಬಿ ಪಿ ರಿಲೇಟೆಡ್ ಆಗಲಿ, ಇದನ್ನೆಲ್ಲ ಪ್ರತಿದಿನ ಅಂದರೆ ಲೈಫ್ ಲಾಂಗ್ ತೊಗೊಳ್ಳೋ ಮೆಡಿಸಿನ್ಸು ಅವೈಲಬಿಲಿಟಿ ಇದೆ. 12,000 ಇಡೀ ದೇಶದಲ್ಲಿ 12,000 ಔಟ್ಲೆಟ್ ಆಗಿದೆ ಅಂತ ಹೇಳ್ತೀರಿ. ಈಗ ಯಾರಾದರೂ ಔಟ್ಲೆಟ್ಗಳನ್ನ ತಗೋಬೇಕಂದ್ರೆ ಅವರಿಗೆ ಅವಕಾಶ ಇದೆಯಾ? ಇದೆ, ಹೇಗೆ ಇದೆ. ಆನ್ಲೈನಲ್ಲಿ ನೀವು ಅಪ್ಲಿಕೇಬಲ್ ಹಾಕಿದ್ರೆ ಸಾಕು. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಔಟ್ಲೆಟ್ ಕೊಡ್ತಾ ಇದ್ದಾರೆ, ಆಯಿತಾ? ಆ ಔಟ್ಲೆಟ್ಗೆ ನಿಮಗೆ ಲ್ಯಾಂಡಿಟ್ಯೂಡ್, ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಡ್ ಮಾರ್ಕ್ ನಿಮಗೆ ಲೊಕೇಶನಲ್ಲಿ ಗೊತ್ತಾಗುತ್ತೆ. ಆ ಲೊಕೇಶನ್ಗೆ ನೀವು ಹಾಕಿದ್ರೆ ಸುತ್ತಮುತ್ತ 1.5 ಕಿಲೋಮೀಟರ್ ಇಲ್ಲ ಅಂತ ಹೇಳಿದ್ರೆ ಅಪ್ರೂವಲ್ಡ್ ಆಗುತ್ತೆ. ಯಾವುದೇ ಅಪ್ರೂವಲ್ಡ್ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಸದರ ಕಚೇರಿ ಏನಿದೆ MP ತೇಜಸ್ ಸೂರ್ಯ ಅವ್ರದ್ದು, ಅಲ್ಲಿಗೆ ಹೋದರೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಅವರೇ ಮಾಡಿಕೊಡ್ತಾರೆ. ಓಕೆ. ಹಾಗೆ ಇದಕ್ಕೆ ಮೊದಲ ಬಾರಿಗೆ ಔಟ್ಲೆಟನ್ನು ಯಾರಾದರೂ ಓಪನ್ ಮಾಡೋರಿದ್ರೆ ಅವರು ಎಷ್ಟು ಬಂಡವಾಳವನ್ನು ಹಾಕುವಂತ? ಒಂದು 5-6 ಲಕ್ಷ ತನಕ ಇನಿಷಿಯಲ್. ನಾನು ಹೇಳ್ತಾ ಇರೋದೇನೆಂದರೆ, ಇವಾಗ ನೀವು ಅಂಗಡಿ ಓಪನ್ ಮಾಡಿದ ತಕ್ಷಣ ಕಾಮನಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ರ್ಯಾಕ್ಸ್ ಮಾಡಬೇಕಾಗುತ್ತೆ, ಸಿಸ್ಟಮ್ಸ್ ಬೇಕಾಗುತ್ತೆ, ಫ್ರಿಜ್ ಬೇಕಾಗುತ್ತೆ. ಮತ್ತು ನಿಮಗೆ ಮೆಡಿಸಿನ್ಸ್ ಅಂದರೆ ನೀವು ವೆರೈಟೀಸ್ ಆಫ್ ಮೆಡಿಸಿನ್ ಇರಬೇಕು ನಮ್ಮಲ್ಲಿ. ಯಾಕಂದರೆ ಗ್ರಾಹಕರು ಬಂದು ನಮ್ಮ ಹತ್ರ 10 ವೆರೈಟಿ ಇತ್ತು ಅಂತ ಹೇಳಿದ್ರೆ 11 ಜನ ಬಂದಾಗ ನಾವು 11ನೇ ವೆರೈಟಿ ಇಡಬೇಕಾಗುತ್ತೆ. ಆ ವೆರೈಟೀಸ್ ಮೇಲೆ ಇಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಈ ಮೆಡಿಸನ್ಗಳೇನು ಸಪ್ಲೈ ಆಗ್ತಿದ್ದಾವೆ ಅವು ಯಾವ ಕಂಪನಿಗಳಿಂದ ಹೇಗೆ ಸಪ್ಲೈ ಆಗ್ತದೆ? ಇದು ನಮಗೆ BPP ಜನೌಷಧಿದೇ ಒಂದು ಸಪ್ರೇಟ್ ವೇರ್ ಹೌಸ್ ಮಾಡಿದ್ದಾರೆ. ಅವ್ರದ್ದೇ ಡಿಸ್ಟ್ರಿಬ್ಯೂಟರ್ಸ್ ಇರುತ್ತೆ. ಆ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ನಮಗೆ ಸಪ್ಲೈ ಆಗುತ್ತೆ. ಇದೆಲ್ಲ ಚೈನ್ ಲಿಂಕ್. ಅಂದರೆ ಈಗ ಕರ್ನಾಟಕದಲ್ಲಿ ಮೈಸೂರು ಆಗಿರ್ಬೋದು, ಬೆಂಗಳೂರಲ್ಲಿ 2 ಇದೆ. ಇದೇ ಥರ ಪ್ರತಿಯೊಂದು ಸ್ಟೇಟ್ಗಳಲ್ಲೂ ಒಂದೊಂದು 5-5, 3-3 ಆ ಥರ ಒಂದೊಂದು ವೇರ್ ಹೌಸ್ ಮಾಡಿದ್ದಾರೆ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಕೊಂಬಂದು ಅಲ್ಲಿಗೆ ಇದು ಮಾಡ್ತಾರೆ. ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ. ವಿತಿನ್ 2-3 ಡೇಸಲ್ಲಿ ನಮಗೆ ಅಲ್ಲಿಗೆ ಬರುತ್ತೆ. ಅಂದರೆ ಈ ವೇರ್ ಹೌಸು ಭಾರತೀಯ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ? ಹೌದು. ಓಕೆ. ಬಹಳ ಧನ್ಯವಾದಗಳು ಸರ್. ನಿಮ್ಮಿಂದ ಬಹಳ ಒಳ್ಳೆಯ ಮಾಹಿತಿ ನಮ್ಮ ವೀಕ್ಷಕರಿಗೆ ಸಿಕ್ಕಿದೆ. ವೀಕ್ಷಕರೇ, ನೀವು ಯೋಚನೆ ಮಾಡಬೇಕು ಯಾವ ಕಾರಣಕ್ಕೆ ಬೇರೆ ಮೆಡಿಕಲ್ಗೂ ಹಾಗೂ ಜನೌಷಧಿ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೂ ಏನು ವ್ಯತ್ಯಾಸ ಇದೆ ಅಂತ. ಹಾಗೆ ಈ ಒಂದು ಉದ್ಯಮವನ್ನು ನಡೆಸಬೇಕು ಅಂತ ಬಯಕೆ ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಇದೆ. ಈಗಷ್ಟೇ ಅಣ್ಣ ಹೇಳಿದ್ರು ಅದಕ್ಕೆ ಏನು ಮಾಡಬೇಕು, ನಾವು ಆನ್ಲೈನಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಏನು ವಿದ್ಯಾರ್ಹತೆ ಇರಬೇಕು, ಅದಕ್ಕೆ ಎಷ್ಟು ಬಂಡವಾಳ ಆಗುತ್ತೆ, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ನೀವು ನಿಮ್ಮ ಕ್ಷೇತ್ರದ MP ಅಥವಾ ಆನ್ಲೈನಲ್ಲಿ ಅದರ ಬಗ್ಗೆ ಅರಿವಿದ್ದವರಿಗೆ, ಜ್ಞಾನ ಇದ್ದವರು ಅದನ್ನು ಚೆಕ್ ಮಾಡಿಕೊಂಡು ಅದ್ರ ಮೂಲಕ ನೀವು ಈ ಬಿಸ್ನೆಸ್ಸನ್ನು ಮಾಡುವಂಥ ಅವಕಾಶ ಇದೆ. ದಯವಿಟ್ಟು ಇಂಥ ಬಿಸ್ನೆಸ್ಗಳನ್ನು ಪ್ರೋತ್ಸಾಹ ಮಾಡಿ. ಹಾಗೆ ಇದನ್ನು ಇಂಥ ಉದ್ಯಮಗಳಿಗೆ ಕಾಲಿಡಿ, ನೀವು ಬನ್ನಿ. ಯಾವ ಕಾರಣಕ್ಕೆ ಅಂದರೆ ಜನತೆಗೆ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಔಷಧಿಗಳನ್ನ ನೀವು ಕೊಡೋದಕ್ಕೆ ನೆರವಾಗ್ತೀರಿ. ಅದ್ರ ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ನಡೆಯುತ್ತೆ, ನಿಮಗೂ ಒಂದು ಉದ್ಯಮದ ಅವಕಾಶ ಸಿಗುತ್ತೆ. ಹಾಗೆ ಏನು ಮೆಡಿಕಲ್ ಮಾಫಿಯಾ ಇದೆ, ಈ ಒಂದು ಮೆಡಿಕಲ್ ದಂಧೆ ಇದೆ ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ, ಈ ವಿಶ್ವದಲ್ಲೇ ಏನು ಮೆಡಿಕಲ್ ದಂಧೆ ಇದೆ, ಡ್ರಗ್ಸ್ ದಂಧೆಗಳೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಇದರೊಳಗಡೆ, ಅದೆಲ್ಲವನ್ನು ನಾವು ತೊಡಕೆ ಹಾಕ್ದಂಗೆ ಆಗುತ್ತೆ. ಅಂಥ ಒಂದು ಧೈರ್ಯವನ್ನು ಮಾಡಿ ನೀವು ಜನೌಷಧಿ ಕೇಂದ್ರಗಳನ್ನು ನಡೆಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಬೋದು. ನೋಡಿ, ಹಂಗೆ ಒಂದು ಲೈವ್ ಉದಾಹರಣೆ ತೋರಿಸ್ತೀನಿ ನೋಡಿ. ಟೆಲ್ಮಾ AM ಅನ್ನೋದು ಒಂದು ಬ್ರ್ಯಾಂಡ್. ಇದರಲ್ಲಿ 15 ಮಾತ್ರೆ ಇದೆ. ಇವ್ರ ಪ್ಯಾಕಿಂಗ್ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ. ಓಕೆ, ಇಲ್ಲಿ ಸ್ವಲ್ಪ ಅಳಿಸೋಗಿದೆ. 300 ಚಿಲ್ಲರೆ ಇದು ಒಂದು ಶೀಟ್. 15 ಮಾತ್ರೆ 231 ರೂಪಾಯಿ ಇದೆ. ಸ್ವಲ್ಪ ಇದಾಗಿದೆ ನೋಡಿ. ಇದು ಪ್ಯಾಕಿಂಗ್ ಒಂದು. ನೋಡಿ, ಇದು ನಮ್ಮ ಜನೌಷಧಿ ಪ್ಯಾಕಿಂಗ್. ಇದು ಪ್ಯಾಕಿಂಗ್ ಅಷ್ಟೇ ಡಿಫ್ರೆನ್ಸ್. ಪ್ಯಾಕಿಂಗ್ ಅಷ್ಟೇ ಡಿಫ್ರೆನ್ಸ್. ಇದು ಈ ಥರ ಇದೆ, ಬ್ರ್ಯಾಂಡ್ ನೇಮ್ ಅಷ್ಟೇ. ನೀವು ತಿರುಗಿಸಿದ್ರೆ ಇಲ್ಲಿ ನಿಮ್ಗೆ ಏನು ಹೈಲೈಟ್ ಆಗುತ್ತೆ, ಇಲ್ಲಿ ನೋಡಿ ಎಲ್ಲ ಕಡೆ ಪ್ರಿಂಟ್ ಮಾಡಿರ್ತಾರೆ. ಟೆಲ್ಮಾ AM, ಟೆಲ್ಮಿಸ್ಯಾಟನ್ 40, ಆಮ್ಲೋಡಿಪಿನ್ 5. ನೋಡಿ, ಇದನ್ನ ಜಾಸ್ತಿ ಜನಗಳ ಗಮನಿಸಲ್ಲ. ಯಾಕೆಂದ್ರೆ ಇಷ್ಟು ದೊಡ್ಡ ಹೆಸರು ಇದ್ರೆ ಯಾರು ಓದಲ್ಲ. ಟೆಲ್ಮಾ AM, ಟೆಲ್ಮಿಸ್ಯಾಟನ್ ಆಮ್ಲೋಡಿಪಿನ್. ನೋಡಿ, ಟೆಲ್ಮಿಸ್ಯಾಟನ್ ಆಮ್ಲೋಡಿಪಿನ್ 231, 24 ರೂಪಾಯಿ 20 ಪೈಸಾ. ಸೇಮ್ 15 ಮಾತ್ರ. ಇದಕ್ಕೆ ಡಿಫ್ರೆಂಟ್ ಏನಂದರೆ, ಇವ್ರಿಗೆ ಇಷ್ಟ ಬಂದಿರೋ ಕಂಪ್ನಿ ಥರ ಪ್ಯಾಕಿಂಗಲ್ಲಿ ಇದು ಮಾಡಿರ್ತಾರೆ. ನಮ್ಮ ಬ್ರ್ಯಾಂಡಿಂಗ್ ಅವ್ರು ಈ ಥರ ಪ್ಯಾಕಿಂಗ್ ಮಾಡಿರ್ತಾರೆ. ಇಷ್ಟ ವ್ಯತ್ಯಾಸ. ಪ್ಯಾಕಿಂಗ್ನಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಇದೆ, ಆದರೆ ಕೆಮಿಕಲ್, ಅದಕ್ಕೆ ಬಳಸುವಂತಹ ಸಾಲ್ಟ್ ಎಲ್ಲದೂ ಸೇಮ್. ರೇಟ್ ಮಾತ್ರ ಡಿಫ್ರೆನ್ಸ್. ಅದು 231 ರೂಪಾಯಿ, ಇದು 24 ರೂಪಾಯಿ ಒಂದು ಶೀಟ್ಗೆ. ಇದೆಲ್ಲ ಗಮನಿಸಬೇಕು. ಏನು ನಡೀತಾ ಇದೆ ದೇಶದಲ್ಲಿ ಅಥವಾ ಏನು ನಡೀತಾ ಇದೆ ವಿಶ್ವದಲ್ಲಿ, ಈ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಎಂತೆಂತಹ ಮಾಫಿಯಾಗಳು ತಲೆ ಎತ್ತಿವೆ. ನಮ್ಮ ಜನ ಸ್ವಲ್ಪ ಗಮನವನ್ನು ಹರಿಸಬೇಕು, ನಮ್ಮ ಸರ್ಕಾರಗಳು ಗಮನವನ್ನು ಹರಿಸಬೇಕು. ಈ ದೇಶದ ಕೇಂದ್ರ ಸರ್ಕಾರ ಏನು ಇಂಥ ಒಂದು ಯೋಜನೆಯನ್ನು ಕೊಟ್ಟಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳ್ತಾ
ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕ್ಷಣದ ಮಾಹಿತಿಗಾಗಿ ಅದ್ವ ಟಿವಿಯನ್ನು ನೋಡ್ತಾ ಇರಿ. ನಮಸ್ಕಾರ. ಸರ್, ನಿಮ್ಮ ಹೆಸರು? ಶ್ರೀನಿವಾಸರಾವ್ ಅಂತ. ಸರ್, ಮೆಡಿಸಿನ್ ತೊಗೊಂಡಿದ್ದೀರಿ ನೀವು? ಹೌದು. ಯಾಕೆ ಅದನ್ನು ಜನೌಷಧಿ ಕೇಂದ್ರದಲ್ಲೇ ತೊಗೊಳ್ತಿದ್ರಿ? ಯಾಕೆಂದರೆ ಒಂದು ಗುಣಮಟ್ಟ ಚೆನ್ನಾಗಿದೆ, ಎರಡನೇದು ಅದರ ಕಾಸ್ಟ್ ಕಮ್ಮಿ ಇದೆ ರೀ. ಆಲ್ಮೋಸ್ಟ್ 70% 80%. ಈಗ ನೋಡಿ ನನ್ನ ಕೈಲಿರೋ ಮಾತ್ರೆ ಇದು ನೀವು ಹೊರಗಡೆ ತೊಗೊಂಡ್ರೆ 10 ಮಾತ್ರೆಗೆ ಇದಕ್ಕೆ 50 ರೂಪಾಯಿ ಆಗುತ್ತೆ. ಒಂದು ಮಾತ್ರೆಗೆ 5 ರೂಪಾಯಿ. ಇಲ್ಲಿ 10 ಮಾತ್ರೆಗೆ ಬರೀ 5 ರೂಪಾಯಿ. ಅಂದರೆ ಇದು ಒಂದು ಶೀಟಿಗೆ 5 ರೂಪಾಯಿ ಇಲ್ಲಿ ಅಲ್ಲಿ 50 ರೂಪಾಯಿ, ಅಂದರೆ 45 ರೂಪಾಯಿ ಜಾಸ್ತಿ ಅಲ್ಲಿ. ಆಮೇಲೆ ನಾವು ಈ ಡಯಾಬಿಟಿಕ್ಕು ಮತ್ತು ಬೇರೆ ಪೇನ್ ಕಿಲ್ಲರೆಲ್ಲ ನೀವು ಇಲ್ಲಿ ತೊಗೊಳೋದಾದರೆ ಆಲ್ಮೋಸ್ಟ್ 70% ಕಮ್ಮಿ ಇದೆ ರೀ. 70% ಕಮ್ಮಿ ಇದೆ. ಒಂದೇನು ಅಂದರೆ ಬ್ರ್ಯಾಂಡ್ ಇರಲ್ಲ, ಬಟ್ ಜೆನೆರಿಕ್ ಇದು. ಹಾಗಾಗಿ ಇಲ್ಲಿ ಕೊಡ್ತಕ್ಕಂಥದ್ದು ನಮ್ಮ ಒಂದು ಆರೋಗ್ಯದ ಸಮಸ್ಯೆಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾಯಿದೆ. ಸೊ ಹಾಗಾಗಿ ನಾವು ಯಾವುದೇ ಔಷಧಿ ಇದ್ರೂ ಮೊದಲು ನಾವು ಜನೌಷಧಿಗೆ ಬಂದು ಇಲ್ಲಿ ಕೇಳಿಕೊಂಡು ಇಲ್ಲೇ ತೊಗೊಳ್ತೀವಿ. ಕೆಲವು ಸಮಯದಲ್ಲಿ ಇರಲಿಲ್ಲ ಅಂದರೆ ಆಗ ಹೊರಗಡೆ ತೊಗೊಳ್ಳೋ ಪ್ರಯತ್ನ ಮಾಡ್ತೀವಿ. ಇದೊಂದೇ ಇಲ್ಲ, ಬೇರೆ ಯಾವುದೇ ನೀವು ತೊಗೊಳ್ಳಿ. ಈಗ ನೋಡಿ, ಡಯಾಬಿಟಿಕ್ ಚೆಕ್ ಮಾಡ್ತಕ್ಕಂಥ ಮೆಷಿನು ಬರೀ 500 ರೂಪಾಯಿಗೆ ಇಲ್ಲಿ ಸಿಗ್ತದೆ. ಹೊರಗಡೆ ನಾವು 1500 ರೂಪಾಯಿ ಕೊಟ್ಟು ತೊಗೊಂಡ್ವಿ ಆಕ್ಯುಕ್ ಚೆಕ್ ಇರ್ತಾ. ಅದು 3 ದಿನಕ್ಕೆ ಬ್ಯಾಟ್ರಿ ಹೊರಟೋಯ್ತು. ಇಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಆಮೇಲೆ ಆ್ಯಕ್ಯುರಸಿನೂ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಸರ್ವಿಸು ಚೆನ್ನಾಗಿದೆ. ಹಾಗಾಗಿ ಜನರಿಗೆ ನಾವೇನು ಹೇಳ್ತೀವಿ ಅಂದರೆ, ಈಗ ಮೆಡಿಸನ್ ಒಳಗಡೆ ಇರ್ತಕ್ಕಂಥ ಕಾಂಬಿನೇಷನ್ ಸೇಮ್ ಇರುತ್ತೆ. ಓನ್ಲಿ ಆ ಹೆಸರು, ಕಂಪ್ನಿ ಹೆಸರು ಬೇರೆ ಇರುತ್ತೆ. ಕಂಪ್ನಿ ಹೆಸರಿಗೆ ನಾವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗತ್ತೆ. ಯಾಕೆ ಕೊಡಬೇಕು? ಇದಕ್ಕೋಸ್ಕರ ನಮ್ಮ ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಜನರಿಗೆ ಮತ್ತು ಬಡ ಜನರಿಗೆ ಕೊಟ್ಟಿರಬೇಕಾದ್ರೆ ವೈ ಕಾಂಟ್ ವಿ ಯೂಸ್ ಇಟ್? ಸರ್, ಹಾಗೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿಯೊಬ್ಬರು ಹೇಳ್ತಾರೆ, ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು, ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ, ಕರ್ನಾಟಕ ರಾಜ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ತೆರೆಯುವುದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ದುರಾದೃಷ್ಟ. ಈಗ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನೇ ವಿಕ್ಟೋರಿಯಾ ಆಸ್ಪತ್ರೆಗೆ ನಮ್ಮ ಈ ಗಂಟ್ಲು ಸಮಸ್ಯೆ ಇದ್ದಾಗ ಹೋದರೆ ಎಲ್ಲ ಔಷಧಿಯಲ್ಲಿ ಸಿಕ್ಕೋದಿಲ್ಲ, ಹೊರಗಡೆನೇ ನೀವು ತೊಗೊಳ್ಬೇಕು. ಅದಕ್ಕಿಂತನೂ 4 ಅಂಗಡಿ ಇದೆ, ನೀವು ಬೇಕಾದ್ರೆ ನೋಡಿ ವಿಕ್ಟೋರಿಯಾ ಆಸ್ಪತ್ರೆ ಎದುರಿಗೆ ಆಯಿತು, ಅಲ್ಲೇ ತೊಗೊಳ್ಬೇಕಾಗತ್ತೆ. ಆದರೆ ಇದನ್ನು ಅವರು ಅಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಜನರಿಗೆ ಅವರ ಕೊಡ್ತಕ್ಕಂಥ ಪ್ರೈಸ್ ಏನಿರುತ್ತೆ ಸುಮಾರು 80% ಕಮ್ಮಿಗೆ ಜನೌಷಧಿಯಲ್ಲಿ ಸಿಗುತ್ತೆ. ಆದ್ದರಿಂದ ಸರ್ಕಾರದ ಈ ನಿರ್ಧಾರನ ತೊಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಈ ರೀತಿಯಾದಂಥ ಬಡ ಜನರಿಗೆ ಸಿಗ್ತಕ್ಕಂಥ ಒಂದು ಯಾವುದೇ ವಿಧವಾದಂಥ ಅನುಕೂಲಗಳನ್ನು ಸರ್ಕಾರ ವಂಚಿತರಾಗಿ ಮಾಡಬಾರ್ದು, ಆಯಿತು. ಹಾಗಾಗಿ ನಾನು ನೋಡ್ತಾ ಇದ್ದೀನಿ, ನಮ್ಮ ವೈದ್ಯಕೀಯ ಮಂತ್ರಿಗಳು ನಿನ್ನೆ ಒಂದು ಇದನ್ನು ಕೊಟ್ಟರು, ಆಯಿತು. ಹಾಗಾಗಿ ನಾವೆಲ್ಲರೂ ಇದನ್ನು ವಿರೋಧಿಸ್ತೀವಿ. ಯಾಕೆಂದರೆ ಇದು ಜನಸ್ನೇಹಿ. ಇದು ಯಾವುದು ಜನಸ್ನೇಹಿ ಇದೆ ಅದು ಜನರಿಗೆ ನಾವು ಕೊಡ್ಲಿಕ್ಕೆ ಏನು ಸಮಸ್ಯೆ ಇದೆ ಅಲ್ಲ? ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತೀರಿ, ಆಯಿತೆ, ನೀವು ಕೊಡಿ, ಇದನ್ನು ಬಿಡಿ. ಈಗ ಅಲ್ಲಿ ಒಳಗಡೆ ಯಾವ್ದು ಸಿಕ್ಕಲಿಲ್ಲ, ಜನ ತೊಗೊಂಡ್ಲಲ್ಲ, ಇದು ಜನರಿಗೆ ಬಿಟ್ಟಿದ್ದದು, ಆಯಿತೆ. ಆಮೇಲೆ ಇದನ್ನು ನೀವು ಆ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಜನರಿಗೆ ಇದರ ಮೇಲೆ ಒಂದು ವಿಶ್ವಾಸನೂ ಮೂಡುತ್ತೆ. ಎರಡನೇದು, ಜನರಿಗೆ ಲೋಯರ್ ಕಾಸ್ಟಲ್ಲಿ ಮೆಡಿಸಿನ್ ಸಿಗುತ್ತೆ. ಯಾವುದು ನಮ್ಮ ಸರ್ಕಾರಿ ಆಸ್ಪತ್ರೆ, ಆಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಮೆಡಿಸಿನ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾಸ್ಟ್ಲಿ ಮೆಡಿಸಿನ್ ಇದ್ದರೆ ನೀವು ಹೊರಗಡೆಗೆ ತೊಗೋಬೇಕು, ಆಯಿತು. ಅಲ್ಲಿ ಕಮ್ಮಿ ಪ್ರೈಸ್ ಏನಿದೆ ಅದು ಒಳಗಡೆ ಸಿಗುತ್ತೆ. ಕೆಲವು ಸತಿ ಸಿಕ್ಕೋದೇ ಇಲ್ಲ ಮೆಡಿಸನ್ನು. ಅವ್ರು ಹೇಳ್ತಾರೆ 3 ಮೆಡಿಸಿನ್ ತೊಗೊಂಡೋದ್ರೆ ಇದೊಂದು ಸಿಕ್ಕಲ್ಲ ರೀ, ಹೊರಗಡೆ ತೊಗೊಳ್ಳಿ ಅಂತಾರೆ. ಆ ಹೊರಗಡೆ ತೊಗೋಬೇಕಾದ್ರೆ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ, ನೀವು ಬೇರೆ ಕಡೆ ಬಂದು ಸಿಕ್ಕೋದು ಇಲ್ಲ ಅದು, ಆಯಿತು. ಹಾಗಾಗಿ ಆಮೇಲೆ ಇನ್ನೊಂದೇನಾಗಿದೆ ಅಂದರೆ, ಕೆಲವು ಈ ಔಷಧಿ ಮಳಿಗೆಗಳೇನಿದೆ, ಬೇರೆ ಮಳಿಗೆಗಳು, ಅಲ್ಲಿ ಯಾವ ಡಾಕ್ಟ್ರು ಬರೀತಾರೆ ಆ ಮಳಿಗೆನಲ್ಲೇ ಸಿಕ್ಕೋದು, ಬೇರೆ ಕಡೆ ಸಿಕ್ಕೋದೇ ಇಲ್ಲ ಅದು, ಆಯಿತು. ಬೇರೆ ಕಡೆ ಆ ಕಾಂಬಿನೇಷನ್ ಸಿಕ್ಕೋದಿಲ್ಲ. ಆದರೆ ಜನೌಷಧಿ ನಾವು ಬರೋದ್ರಿಂದ ಎಲ್ಲ ಕಾಂಬಿನೇಷನ್ಗೂ ಅವ್ರು ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಸಮಾನಾಂತರವಾದಂಥ ಯಾವುದು ಮೆಡಿಸಿನ್ ಇದೆ ಕೊಡ್ತಾರೆ, ಅದೇ ಸೇಮ್ ಇರುತ್ತೆ, ಮತ್ತು ಅದು ಎಫೆಕ್ಟಿವ್ ಆಗೂ ಇದೆ. ಈಗ ನಾವು ಸುಮಾರು ಇದು ಓಪನ್ ಆದಮೇಲೆ ನಾವು ಹೊರಗಡೆ ಹೋಗೋದೇ ಇಲ್ಲ, ಪ್ರತಿ ಸತಿ ನಾವು ಇಲ್ಲಿ ಬಂದೇ ಹೋಗೋದು. ಈಗ ನೋಡಿ, ನಾವೀಗ ಒಂದು 190 ರೂಪಾಯಿಗೆ ಮೆಡಿಸಿನ್ ತೊಗೊಂಡ್ವಿ, ನೀವು ಹೊರಗಡೆ ಹೋದರೆ 500 ರೂಪಾಯಿ ಕಮ್ಮಿ ಸಿಕ್ಕೋದೇ ಇಲ್ಲ. ಈಗ ಜಸ್ಟ್ ನಾವು 192 ರೂಪಾಯಿ ಒಂದು ಮೆಡಿಸಿನ್ ತೊಗೊಂಡು, ಇದು ಬೆಸ್ಟ್ ಎಕ್ಸಾಂಪಲ್. ಈ ಮಾತ್ರೆ ನಮಗೆ ಗೊತ್ತಿರಲಿಲ್ಲ, ಅವತ್ತು ದಿನ ಇದು ರಜಾ ಇತ್ತು, ಇಲ್ಲಿ ನಾವು ಹೊರಗಡೆ ತೊಗೋಬೇಕಾಯ್ತು. ಹೊರಗಡೆ ತೊಗೋಬೇಕಾದ್ರೆ 2 ಮಾತ್ರೆಗೆ 10 ರೂಪಾಯಿ ಕಲೆಕ್ಟ್ ಮಾಡಿದ್ರು ನನಗೆ. ನಾನು ಆಮೇಲೆ ಬಂದು ಇಲ್ಲಿ ಕೇಳಿದ್ರೆ ಇವರು 10 ಮಾತ್ರೆಗೆ 5 ರೂಪಾಯಿ ಸರ್ ಅಂದರು, 45 ರೂಪಾಯಿ ಕಮ್ಮಿ, ಆಯಿತು. ನೋಡಿ, 45 ರೂಪಾಯಿ ಒಬ್ಬರಿಗೆ. ಬರೀ ನೀವು 90%ಅಲ್ಲಿ ನಿಮಗೆ ಈ ಒಂದು ಅನುಕೂಲ ನಿಮ್ಗೆ ಆಗ್ತಾಯಿದೆ ಅಂದರೆ, ನಿಮಗೆ ವರ್ಷಕ್ಕೆ ಎಷ್ಟು ಉಳಿಬೋದು? ಈಗ ಪ್ರತಿ ತಿಂಗಳು BP, ಶುಗರು, ಇವೆಲ್ಲ ಥೈರಾಯ್ಡ್ ಇರೋರೆಲ್ಲ ಪ್ರತಿ ತಿಂಗಳು ಏನಿಲ್ಲ ಅಂದರೂ ಕಮ್ಸೆ ಕಮ್ಮಿ ಒಂದು 500 ರೂಪಾಯಿ ಮಾತ್ರೆ ತೊಗೋತಾರೆ. ಬಟ್ ಇಲ್ಲಿಗೆ ಬಂದರೆ 200 ರೂಪಾಯಲ್ಲಿ ಕೆಲಸ ಆಗೋಗುತ್ತೆ. 200 ರೂಪಾಯಿ ಅಂದರೆ 300 ರೂಪಾಯಿ ತಿಂಗಳಿಗಾದರೆ ವರ್ಷಕ್ಕೆ ಆಯಿತು 3600 ರೂಪಾಯಿ ಉಳಿತಲ್ಲ ಅಲ್ವೇ? ಆದ್ದರಿಂದ ನಾವು ಜನೌಷಧಿ ಇದು ಒಂದು ಒಳ್ಳೆಯ ಉದ್ದೇಶದಿಂದ ಆಗಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ಯೋಜನೆ.
ಇದರಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ಆಮೇಲೆ ಇನ್ನೂ ಹೆಚ್ಚೆಚ್ಚು ಜನೌಷಧಿ ಕೇಂದ್ರಗಳಾಗಬೇಕು, ಹೆಚ್ಚೆಚ್ಚು ಜನೌಷಧಿ ಕೇಂದ್ರಗಳಾಗಬೇಕು. ಹಳ್ಳಿ ಕಡೆಗಳು ಅಲ್ಲೂ ಅಷ್ಟೇ ಇದು ಸಿಗೋ ಥರ ಆಗಬೇಕು. ಆದರೆ ಇನ್ನೂ ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ದೇಶದಲ್ಲಿ ಈ ಒಂದು ಔಷಧಿ ಅಂತ ಏನಿದೆ, ಆ ಔಷಧಿ ಮೇಲೆ ನಾವೇನು ವಿನಿಯೋಗ ಮಾಡ್ತಾಯಿದ್ದೀವಿ ಅದು ಕಮ್ಮಿ ಆಗೋದ್ರಿಂದ ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗುತ್ತೆ. ಓಕೆ, ಭಾಳ ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರು ಗಮನಿಸಬೇಕು ಯಾವ ಕಾರಣಕ್ಕೆ ಜನೌಷಧಿ ಕೇಂದ್ರಗಳನ್ನು ಸರ್ಕಾರ ವಿರೋಧ ಮಾಡ್ತಾ ಇದೆ ಅಂತ. ನಿಮ್ಮ ಊಹೆಗೆ ಬಿಟ್ಟಿದ್ದು, ನಾವು ಹೇಳಕ್ಕೆ ಹೋಗೋದಿಲ್ಲ, ಅದನ್ನು ನೀವೇ ಊಹೆ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಇನ್ನು ಮುಂದೆ ಅನುಮತಿ ಕೊಡೋದಿಲ್ಲ ನಾವು ಅದನ್ನು ತೆರೆಯೋದಕ್ಕೆ ಅಂತ ಹೇಳ್ತಿದೆ ಎಂಬುದನ್ನು ನೀವೇ ಊಹೆ ಮಾಡ್ಕೊಳ್ಳಿ.